ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಶ್ರದ್ಧಾ ಅಂತ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 24/8. ಹಾಂ, 2018. ಹುಟ್ಟಿದ ಟೈಮು 8:34 ಬೆಳಗ್ಗೆ. 8:34. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಗುರುಗಳೇ ನಮಸ್ಕಾರ. ಗುರುಗಳೇ ಚೆನ್ನಾಗಿದ್ದೀರಾ? ಮನೆಯೆಲ್ಲ ಚೆನ್ನಾಗಿದ್ದಾರಾ? ಓ ಗುರುಗಳೇ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಏನ್ ಗುರುಗಳೇ, ಫುಲ್ಲು ನಿಮ್ದೇ ರೀಲ್ಸ್, ಫುಲ್ ವೈರಲ್ಲು, ಎಷ್ಟೊಂದು ಜನ ವ್ಯೂಸ್, ಅದು ಇದು ಎಲ್ಲ ಪಾಸಿಟಿವ್ ನೆಗೆಟಿವ್. ಬಟ್ ನೀವು ಟ್ರೆಂಡ್ ಅಲ್ಲಿ ಇದ್ದೀರಾ ಇವಾಗ. ಪಾಸಿಟಿವ್ ತಗೊಳ್ಳೋರಿಗೆ ಪಾಸಿಟಿವ್, ನೆಗೆಟಿವ್ ತರ ಅಪ್ಸೋರಿಗೆ ನೆಗೆಟಿವ್. ಆದ್ರೆ ನೀವ್ ಏನ್ ಪಾಸಿಟಿವ್ ಅಂತ ನಮಗ್ ಗೊತ್ತು, ಫಾಲೋ ಮಾಡಿ ರಿಸಲ್ಟ್ ಬಂದಿರೋರ್ಗೆ. ಸಾಕತ್ತಾಗಿ ಮಾತಾಡ್ತೀರಾ ಗುರುಗಳೇ ವಿಡಿಯೋದಲ್ಲಿ. ಹೌದಾ? ಅದ್ರಲ್ಲೂ ಲೈವ್ ಅಲ್ಲೆಲ್ಲ ಸಖತ್ತಾಗಿ ಮಾತಾಡ್ತೀರಾ. ಎಷ್ಟ್ ಜನ ಹುರ್ಕೊಂತಾರೋ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಮಾತಾಡ್ತೀರಾ. ಅದು ಹೆಂಗಂದ್ರೆ ನೀವು ಹೇಳಿರೋದು ಫಾಲೋ ಮಾಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಬೇರೆಯವರಿಗೆ ಅದು ನಿಮ್ಮನ್ನ ಡೌನ್ ಮಾಡ್ಬೇಕು ಅನ್ನೋರಿಗೆ ಏನ್ ಬೇಕಾದ್ರೂ ಮಾಡ್ಕೊಬಹುದು. ಅದು ನೀವೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಷ್ಟೇ. ನೀವ್ ಏನಿದ್ದೀರೋ ಅದೇ ನೀವು ಅಷ್ಟೇ. ನೀವ್ ಏನ್ ಹೇಳ್ತೀರೋ ಅದು ಸತ್ಯ ಆಗುತ್ತೆ. ಯಾಕೆ ಅಷ್ಟು ನಾನು ನಂಬ್ತೀರಾ? ಅದ್ ಏನಕ್ಕೆ ನಂಬ್ತೀವಿ? ನೀವ್ ಹೇಳೋದೆಲ್ಲ ನಿಜ ಆಗುತ್ತಲ್ಲ ಗುರುಗಳೇ. ಜನಗಳು ಅದ್ ಏನಕ್ಕೆ ಹಂಗ್ ನೆಗೆಟಿವ್ ಟ್ರೋಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಒಂದೊಂದ್ ಪಾಯಿಂಟುನು ಸತ್ಯ ಇದೆ ಅದ್ರಲ್ಲಿ. ನೀವು ಸ್ವಲ್ಪ ಒರಟಾಗಿ ಹೇಳ್ತೀರಾ, ಬಟ್ ನಿಮ್ಮಿಂದನೇ ಕಲ್ತು ಪಾಸಿಟಿವ್ ಆಗಿ ಅವರೇ ನಂಬರ್ 1 ಆಗ್ತಾ ಇದ್ದಾರೆ ಇವಾಗ. ನೀವು ನೆಗೆಟಿವ್ ಆಗಿ ಇದ್ ಮಾಡ್ತಿದ್ದೀರಾ, ಅದೇನೋ ಗೊತ್ತಿಲ್ಲ. ನಿಮ್ಮಿಂದನೇ ಸಬ್ಜೆಕ್ಟ್ ಕಲ್ತಿರೋರು ಎಷ್ಟ್ ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತಿದ್ದಾರೆ, ಬಟ್ ನೀವು ಸ್ವಲ್ಪ ನೆಗೆಟಿವ್ ಆಗಿ ಇದ್ ಮಾಡ್ಕೊಂತಿದ್ದೀರಾ. ಅದ್ ಮೇ ಬಿ ನೀವು ಮಾತಾಡೋ ರೀತಿ ಇರ್ಬೋದು, ಬಟ್ ಅವರು ಕಲ್ತಿರೋರು ಪಾಲಿಶಿಂಗ್ ಹಾಕೊಟ್ಟು ಮಾತಾಡ್ಬೋದು. ಬಟ್ ಸತ್ಯ ಒರಿಜಿನ್ ನಿಮ್ಮಲ್ಲೇ ಇರೋದು. ಅದು ನ್ಯೂಮರಾಲಜಿ ಬರ್ಬೋದು, ಆಸ್ಟ್ರಾಲಜಿ ಬರ್ಬೋದು, ಉಟ್ಕೊಂಡಿರೋದೇ ನಿಮ್ಮಿಂದ. ಅದನ್ನ ಕಲ್ತಿ ಜನಗಳಿಗೆ ಹೆಂಗ್ ಬೇಕೋ ಪಾಲಿಶ್ ಕೊಟ್ಟು ರೀಚ್ ಆಗ್ಬೋದು, ಬಟ್ ನಿಮ್ದು ಸತ್ಯ ಇರೋದು, ನಿಮ್ಮಲ್ಲೇ ಆ ಜ್ಞಾನ ಇರೋದು, ನಾಲೆಡ್ಜ್ ಎಲ್ಲ. ನನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕಿದ್ರಲ್ಲ, ಅದು ಸಾಕು ಏನೇಳಿ. ಅದು ಅರ್ಥ ಆಗುತ್ತೆ ಗುರುಗಳೇ. ನೀವು ನಿಮ್ ಕ್ಲಾಸಲ್ಲಿ ಅಟೆಂಡ್ ಮಾಡಿ, ಅಥವಾ ನೀವ್ ಹೆಂಗ್ ಜನದ ಹತ್ರ ಮಾತಾಡ್ತೀರಾ, ಜನಗಳು ಅದನ್ನ ಹೆಂಗ್ ರಿಸೀವ್ ಮಾಡ್ತಾರೆ, ಅದ್ರಿಂದ ನಿಮ್ಮಿಂದ ಹೆಂಗೆ ಪಾಸಿಟಿವ್ ತಗೊಂಡು ಅವ್ರು ಉದ್ಧಾರ ಆಗ್ತಾರೆ, ಅದೆಲ್ಲ ಅರ್ಥ ಆಗುತ್ತೆ. ನನಗೆ ಯಾವಾಗಲೂ ಹೇಳ್ತಾರೆ, ನನ್ನ ಜೊತೆ ಪಳಗದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನೊಬ್ಬ ಮಗು ಥರ ಅಂತ. ಸಬ್ಜೆಕ್ಟ್ ಏನಿದೆ ಅದು ನೇರವಾಗಿ ಮಾತಾಡ್ತೀನಿ. ಇಲ್ಲ, ನಾನು ಅದು ಹೇಳಿರೋ ಸತ್ಯ, ಅದಿರೋದು ಸತ್ಯ ಗ್ರಂಥದಲ್ಲಿ ಏನೇಳಿ. ಹೌದು, ಅದು ಮನ್ಸಲ್ಲಿ ಕೆಟ್ಟ ಭಾವನೆ ಇಲ್ದೋರೆ ಹಂಗೆ ಬಡ ಬಡ ಮಾತಾಡ್ತಾರೆ. ಒಳಗ್ ಕೆಟ್ಟದಿರೋರು ಪಾಲಿಶಿಂಗ್ ಕೊಟ್ಟು ಸೈಲೆಂಟ್ ಆಗಿರ್ತಾರೆ. ಅದು ಸತ್ಯ, ಅದು ಯೂನಿವರ್ಸಲ್ ಟ್ರೂತ್, ಏನು ಮಾಡಕ್ಕಾಗಲ್ಲ. ನನಗೆ ನನ್ನ ಸಬ್ಜೆಕ್ಟ್ ನಾನು ದ್ರೋಹ ಮಾಡಲ್ಲ, ಅಷ್ಟು ಮಾತ್ರ ಗೊತ್ತು. ಇವತ್ತು ಚಾಮುಂಡೇಶ್ವರಿ ಅವತ್ತು ಮಕ ನಕ್ಷತ್ರ ಸಾಯ್ತು, ಸಿಂಹರಾಶಿ ಟೈಮ್ ಚಾನಲ್ ಅಂತ ಪ್ರೆಡಿಕ್ಷನ್ ಮಾಡಿದೆ. ಇವತ್ತು ಸರ್ಕಾರ ನೋಡಿ ಪಾಪ, ನಾವು ಚೆನ್ನಮ್ಮವ್ರನ್ನ ಸಿಂಹರಾಶಿಯಲ್ಲೇ ಕಳ್ಕೊಂಡು ತುಂಬ ನೋವಾಗುತ್ತೆ. ಅದು 18ನೇ ತಾರೀಕಿಗೆ ಆಗಿರೋದು, ಇನ್ನೂ ನೋವಾಗುತ್ತೆ. 7-8 ಪಕ್ಕ ಬರಬಾರ್ದು ಅಂತೀನಿ ನಾನು ಯಾವಾಗಲೂ ಅಲ್ವಾ. ಹೌದು, ಈ ತಿಂಗಳೇ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಎಷ್ಟೆಲ್ಲ ಅನಾಹುತ ಆಯ್ತು ಈ ತಿಂಗಳಲ್ಲಿ. ಆಮೇಲೆ ಮಳೆ ಬಂದು ಹಾವು ಕಚ್ಚುತ್ತೆ ಅಂತ ಹೇಳಿದಿಲ್ಲ, ಇತಿಹಾಸ ನಾನು ಹೇಳಿರೋದೆಲ್ಲ ನಿಜ ಇದು ಅಲ್ವಾ. ಹೌದೌದು, ಏನು ಅನ್ನಿಸ್ತು ಆ ಪದ ಎಲ್ಲ ಸತ್ಯ ಆಗುತ್ತೆ ಗುರುಜಿ. ಅಂದ್ರೆ ನೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಮನ್ನ ನಂಬಿದ್ರೆ ಅದು ಅವರಿಗೆ ಅರ್ಥ ಆಗುತ್ತೆ. ಬೇರೆಯವ್ರು ನೀವ್ ಹೇಳೋದೆಲ್ಲ ಸತ್ಯ ಆಗುತ್ತೆ ಅಂತ ಖಾಲಿ ಎಳಿಯೋದಿದ್ರೆ ಅವ್ರು ಏನ್ ಬೇಕಾದ್ರು ಮಾಡ್ಕೊಬಹುದು. ಎಷ್ಟು ಜನ, ಎಷ್ಟು ವಿಲನ್ಗಳ ತರ ನೋಡ್ತಾರೆ ನಿಮ್ಮನ್ನ, ಅದ್ ಏನೋ ಗೊತ್ತಿಲ್ಲ. ನೀವ್ ಮಾತಾಡೋ ರೀತಿ ಹಂಗಿರುತ್ತೋ, ಅಥವಾ ಜನಗಳಿಗೆ ರಿಸೀವ್ ಮಾಡ್ಕೊಳ್ಳೋದ್ ಹಂಗ್ ಮಾಡ್ಕೋತಾರೋ ಗೊತ್ತಿಲ್ಲ. ಬಟ್ ಸತ್ಯ ಅಂತೂ ನೀವು ಹೇಳೋದೆಲ್ಲ ಸತ್ಯ ಇರುತ್ತೆ. ನೀವೊಂದು ವಿಷಯ ಗೊತ್ತಾ, ಅವ್ರು ಯಾರು ಜ್ಯೋತಿಷ ಕೇಳಕ್ ಬರಲ್ಲ, ಡೌನ್ ಮಾಡಕ್ ಬರ್ತಾರೆ. ಅಲ್ಲ, ಆಮೇಲೆ ಡೌನು ಆಗಲ್ಲ. ನನಗೆ ದೇವ್ರು ಚೆನ್ನಾಗೇ ಇಟ್ಟಿಲ್ವಾ. ಹೌದೌದು, ಅಲ್ಲ ಅದೇನಂದ್ರೆ ಕೆಟ್ಟಂಗ್ ಮಾತಾಡ್ಕೊಂತಾರೆ ಅಂತ ಅಷ್ಟೇನೆ. ನಿಮ್ಮಲ್ಲಿ ಆ ನಾಲೆಡ್ಜ್ ಇದೆ, ಅದ್ ಜನಗಳಿಗೆ ರೀಚ್ ಮಾಡ್ತೀರಾ, ಬಟ್ ಎಲ್ಲಿ ಹಂಗೆ ನೆಗೆಟಿವ್ ಆಗಿ ಆಗ್ತಿದ್ಯೋ ಅರ್ಥ ಆಗಲ್ಲ ಒಂಥರ ಜನಗಳಿಗೆ.
ಒಂಥರ ಇದು ನೀ- ಕಾಮಿಡಿ ನೀ- ಒಂಥರ ನೋಡ್ತಾರೆ. ಅದೇನೋ ಏನ್ ರೀಸನೋ ಗೊತ್ತಿಲ್ಲ. ನೀವು ಹಿಂಗೆ ಹೊಗಳ್ತಿರೋದು ನೋಡಿದರೆ ಜನ ಎಲ್ಲ ನಾನೇ ಕಾಲ್ ಕೊಡ್ಸಿದ್ದೀನಿ ಅಂತ ತಿಳ್ಕೊಬಿಡ್ತಾರೆ. ಹೌದೌದು, ಈಗ 2 ಕಾಲ್ ನೋಡ್ದೆ ಹಂಗೆ ಬಂತು, 2 ಕಾಲುನು. ಯಾರೋ ಅದು ಟ್ರೋಲ್ ಮಾಡಿದ್ದಾರೆ, ಬೇಕಾದವ್ರಿಗೆ ನಂಬರ್ ಕೊಟ್ಟು ಮಾಡಿಸ್ತಾರೆ ಲೈವ್ ಅಲ್ಲಿ ಅಂತ. ಹೌದಾ? ನಾನು ಅದೇನೋ ಮಾಡ್ತಿದ್ದಂಗೆ ಸಿಕ್ತು ನಂಬರ್, ಈ ಸತಿ ಗೊತ್ತಿಲ್ಲ ಅದೇನೋ. ನಾನು ಹೌದಾ? ಯಾವತ್ತು ಮಾಡಲ್ಲ ಹಂಗ್ ಕಾಲ್ನ, ಇವತ್ತು ಸುಮ್ನೆ ಮಾಡ್ದೆ ನೋಡೋಣ ಅಂತ 3ನೇ ಕಾಲೇ ಸಿಕ್ತು. ಸೂಪರ್ ಸೂಪರ್. ಇದು ನೋಡಿ ನನ್ ಮಗ್ದೊಡ್ಡ ಗುರುಗಳೇ ಜಾತಕ ನೋಡಿ. ನೋಡಿ, ಇವತ್ತು ಮಾತಾಡ್ಬಾರ್ದು ಅಂತಿದ್ದೆ, ಮಾತಾಡ್ತೀನಿ. ಬರ್ಬೇಕಾದ್ರೆ ಯಾರೋ ಒಂದು ವಾಟ್ಸಪ್ಪಲ್ಲಿ ಕಳಿಸಿದ್ರು ಒಂದು ವಿಡಿಯೋನ. ನೋಡಿ, ನಾನು ಬಿಗ್ ಬಾಸಲ್ಲಿ ಇದ್ದೆ, ಗೊತ್ತಾ? ಹೌದು, ನೋಡಿದೀವಿ, ಎಲ್ಲ ನೋಡಿದೀವಿ. ಬಿಗ್ ಬಾಸಲ್ಲಿ ನಾನು ದಿವ್ಯ ಹುಡುಗ ನನ್ನ ಮಗಳ ಥರನೇ ಇದ್ಲು, ನಾನು ಹಂಗೆ ಗೌರವಿಸ್ತೀನಿ. ನಾನು ಈಗಲೂ ಫೋನ್ ಮಾಡಿದೆ ಬರಬೇಕಾದ್ರೆ. ಏನೋ ಅವರಿಬ್ರು ಹೇಳಿದ್ರಲ್ಲ ಏನೋ ಅದೆಲ್ಲ ಸುಮ್ನೆ ಯಾಕೆ ಲೈವ್ ಅಲ್ಲಿ ಅವ್ರದ್ದು ಹೇಳಿದ್ರಲ್ಲ. ಅದು ಏನು ಹೇಳಿದ್ದೆ? ಅವರು ಇಬ್ರು ಜೊತೆಲಿ ಇದ್ರಲ್ಲ, ಇವ್ರ ಬ್ರೇಕಪ್ ಆಗುತ್ತಂತ. ಹೌದಾ? ನೋಡಿದ್ರೆ ಬಿಗ್ ಬಾಸ್ನಲ್ಲಿ ನೋಡಿದ್ರೆ ಇದು ನಾನು ಹೇಳಿದ್ನಾ? ಸಖತ್ತಾಗಿ ಎಲ್ಲ ಇದ್ರಲ್ಲೂ ನೋಡಿದೀವಿ, OTT ಇದೆ, ಎಲ್ಲ ನೋಡಿದೀವಿ ಗುರುಜಿ. ಹೇಳಲ್ಲ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಅದು ನಿಮ್ಮನ್ನ ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡಿ ಫಾಲೋ ಮಾಡಿ, ಒಂದೊಂದ್ ಚಿಕ್ಕ ವಿಡಿಯೋನು ಬಿಡಲ್ಲ. ನಾನು ಎಷ್ಟೆಷ್ಟು ದೊಡ್ಡ ದೊಡ್ಡ ಬುಕ್ಸ್ ಎಲ್ಲ ನೋಟ್ಸ್ ಮಾಡಿದೀನಿ, ನಿಮ್ ಕ್ಲಾಸ್ಗೆಲ್ಲ ಬಂದಿದ್ದೀನಿ, ಎಲ್ಲ ಕ್ಲಾಸು ಅಟೆಂಡ್ ಆಗಿದ್ದೀನಿ ಆಲ್ಮೋಸ್ಟ್. ಆ ಒಂದೊಂದು ಟಾಪಿಕ್ನು ನನಗೆ ಐಡಿಯಾ, ನೀವ್ ಏನ್ ಹೇಳಿದ್ರು ಅದ್ರಲ್ಲಿ ಏನಿದೆಯೋ ಅಂತ ನಾನು ಟ್ರಯಲ್ ಮಾಡ್ತೀನಿ. ಟ್ರಯಲ್ ಅಂಡ್ ಎರರ್ ತರ ಎಲ್ಲ ಫಾಲೋ ಮಾಡ್ತೀನಿ ನಾನು. ಇಲ್ಲ, ಇದು ನಾನು ಈ ಬ್ಯಾಕ್ ಬಗ್ಗೆ ನಾನು ಕ್ಲಾಸಲ್ಲಿ ಪಾಠ ಮಾಡಿದ್ದೆ ಇದನ್ನು. ಹೌದು, ಅದ್ ಮುಂಚೆ ಆಲೆ ಸುಮಾರು ವರ್ಷದಿಂದ 10 ವರ್ಷದ ಸಬ್ಜೆಕ್ಟ್ ಜನಗಳಿಗೆ ಗೊತ್ತಿಲ್ಲ. ಇವಾಗ ನಾನು ಕನ್ನಡದಲ್ಲಿ ಹೇಳ್ಬಿಟ್ಟೆ, ಸಂಸ್ಕೃತದಲ್ಲಿ ಹೇಳಿದ್ರೆ ಎಲ್ಲರಿಗೂ ಸುಮ್ಮನಾಗಿರೋರು. ನೀವು ಅಲ್ಲಿ ಕ್ಲಾಸಿಗೆ ಬಂದಾಗೂ ಹಿಂಗೆ ಹೇಳ್ತಿದ್ರಿ. ಹಾಂ, ಅವಾಗ ನಾವು ಇದೇನ್ ಹಿಂಗೆ ಹೇಳ್ತಾರೆ, ಅವಾಗ ಬಿಗಿನಿಂಗ್ ನಾವು ಆಲೆ 5-6 ವರ್ಷದ ಮಾತು, ಇದೇನ್ ಹಿಂಗೆ ಹೇಳ್ತಾರೆ ಇವ್ರು ಅಂತ ನಾವು. ಆಮೇಲೆ ಅಬ್ಸರ್ವ್ ಮಾಡಿದಾಗ ಅದ್ ಗೊತ್ತಾಯ್ತು. ಬಟ್ ಅದು ನೀವು ಲೈವ್ ಅಲ್ಲೆಲ್ಲ ಹೇಳ್ಬಾರ್ದಾಗಿತ್ತು ಅನ್ಸ್ತು ನನಗೆ. ಇಲ್ಲ, ಬುಕ್ ಇದೆ ಮೇಡಮ್, ದೊಡ್ಡ ದೊಡ್ಡವರೆಲ್ಲ ಇದನ್ನ ಗ್ರಂಥದಲ್ಲಿದೆ, ಮತ್ತೆ ಯೋಗ ಚಕ್ರದಲ್ಲಿ ಬರುತ್ತೆ, ಈಲಿಂಗ್ ಕ್ಲಾಸಲ್ಲಿ ಬರುತ್ತೆ. ದೊಡ್ಡವರೆಲ್ಲ ಇಂಗ್ಲೀಷಲ್ಲಿ ನಿಧಾನಕ್ಕೆ ಸಾಫ್ಟ್ ಆಗಿ ಬಟ್ ಹೇಳ್ತಾರೆ. ಅವರೆಲ್ಲ ಸೀಕ್ರೆಟ್ ಆಗಿ ಡೀಲ್ ಮಾಡ್ಕೊಂತಾರೆ. ನಿಮ್ ತರ ಇದು ಪುಕ್ಕಟ್ಟೆ ಬಂದ್ಬಿಟ್ಟು ಲೈವ್ ಅಲ್ಲೆಲ್ಲ ಹೇಳಲ್ಲ ಅವರೆಲ್ಲ. ಅವ್ರು ಹೆಂಗ್ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಬೇಕು ಅವ್ರು ಮಾಡ್ಕೊಂಡ್ಬಿಡ್ತಾರೆ. ನೀವು ಸಡನ್ ಆಗಿ ಸುಮ್ನೆ ಏನು ಯೂಸ್ ಇಲ್ದಂಗೆ ಜನಗಳಿಗೆ ಒಳ್ಳೇದಾಗಕ್ ನೋಡ್ತೀರಾ, ಬಟ್ ಜನಗಳು ಅದನ್ನ ನೆಗೆಟಿವ್ ಆಗಿ ರಿಸೀವ್ ಮಾಡ್ತಾರೆ ಅಷ್ಟೇ. ಇಲ್ಲ, ಒಂದು ವರ್ಗ ಶತ್ರು, ಒಂದು ವರ್ಗ ಜ್ಯೋತಿಷ ಶತ್ರು, ಒಂದು ವರ್ಗ ಜಾತಿ ಶತ್ರು, ಒಂದು ವರ್ಗ ಬಿಗ್ನೆಸ್ ಶತ್ರು ಎಲ್ಲ ಇರ್ತಾರೆ. ಇನ್ನೆಲ್ಲಿ ಬಳಸ್ಕೊತಾರೆ? ಎದುರುಗಡೆ ಬರಲ್ಲ. ಹೌದೌದು.